ಪ್ರೈಸ್ ದ ಲಾರ್ಡ್, ಹಾಲೆಲೂಯಾ. ಸ್ತೋತ್ರ ಸ್ತೋತ್ರ ಸ್ತೋತ್ರ. ಕರ್ತನ ಅತಿ ಪವಿತ್ರವಾದ ನಾಮಕ್ಕೆ ಮಹಿಮೆ ಉಂಟಾಗಲಿ. 2025 ಇಸುವೆ ಜೂಲೈ ತಿಂಗಳು 24ನೇ ತಾರೀಕು ಮಂಗಳವಾರ ಬೆಳಗ್ಗೆ ಕರ್ತನ ಪವಿತ್ರವಾದ ಪಾದ ಸಮೂಹದಲ್ಲಿ ನಾವೆಲ್ಲವರೂ ಕೂಡಿ ಬಂದು ಕರ್ತನೆ ಸ್ತುತಿಸಿ ಕೊಂಡಾಡುವುದಕ್ಕಾಗಿ ದೇವರು ನಮ್ಮ ಜೀವಮಾನದಲ್ಲಿ ಕೊಟ್ಟಿರುವ ಒಳ್ಳೆಯ ಅವಕಾಶಕ್ಕಾಗಿ ದೇವರನ್ನು ನಾವು ಸ್ತುತಿಸೋಣ, ದೇವರನ್ನು ನಾವು ಕೊಂಡಾಡೋಣ. ಹೋದ ರಾತ್ರಿಯಲ್ಲಿ ಹಗಲಲ್ಲಿ ಎಲ್ಲ ಕಾಯ್ದು ಕಾಪಾಡಿ ಈ ಬೆಳಗ್ಗೆ ಜಾವದಲ್ಲಿ ಸಮಾಧಾನದಿಂದ ಎಬ್ಬಿಸಿ ಆಮೇಲೆ ನಮ್ಮನ್ನು ನಿಲ್ಲಿಸಿರುವ ಕರ್ತನಿಗೆ ತನುಮನದಿಂದ ಕೃತಜ್ಞತಾಸ್ತುತಿ ಮಾಡಿರಿ. ಆತನ ನಾಮವನ್ನು ಉನ್ನತಪಡಿಸಿರಿ. ಆತನ ಪ್ರೀತಿ, ದಯೆ, ಕನ್ನಿಗರ ಇವುಗಳನ್ನು ನೆನೆಸಿ ಆತನೇ ಕೊಂಡಾಡ್ರಿ. ಕರಗಳ ಮೇಲೆ ಕೆತ್ತಿ ಸ್ತೋತ್ರ ಹೇಳಿರಿ. ಸ್ತೋತ್ರ ಸ್ತೋತ್ರ. ಆಮೇನ್. ಆತನೊಳ್ಳೆಯವನು, ಆತನ ಕರುಣೆಯು ಶಾಶ್ವತವಾದನು. ಹೌದು ಪ್ರಿಯರೇ, ಕರ್ತನೊಳ್ಳೆಯವನು, ಕರ್ತನ ದಯೆಯು ಶಾಶ್ವತವೂ ಆಗಿದ್ದಾರೆ. ಆಮೇನ್. ನಾವು ಸ್ತುತಿಸುವಾಗ ಆತನ ಸಮೂಹ ನಮ್ಮ ಮಧ್ಯದಲ್ಲಿ ಇಳಿದು ಬರ್ತಾರೆ. ಆತನ ಪ್ರಸನ್ನತೆಯಿಂದ ಆತ ನಮ್ಮನ್ನು ತುಂಬಿಸುತ್ತಾರೆ. ನಮ್ಮೆಲ್ಲ ಕಷ್ಟಗಳಿಂದ ಆತ ನಮ್ಮನ್ನು ಬಿಡಿಸುತ್ತಾರೆ. 100ನೇ ಕೀರ್ತನದಲ್ಲಿ ಸಮಸ್ತ ಭೂನಿವಾಸಿಗಳೇ ಯೆಹೋವನಿಗೆ ಜಯಘೋಷ ಮಾಡಿರಿ. ಯೆಹೋವನನ್ನು ಆಮೇನ್ ಸಂತೋಷದಿಂದ ಸೇವಿಸಿರಿ. ಉತ್ಸಾಹ ಧ್ವನಿ ಮಾಡುತ್ತಾ ಆತನ ಸನ್ನಿಧಿಗೆ ಬನ್ನಿರಿ. ಯೆಹೋವನೇ ದೇವರೆಂದು ತಿಳ್ಕೊಳ್ಳಿರಿ. ನಮ್ಮನ್ನು ಉಂಟು ಮಾಡಿದವನು ಅವನೇ, ನಾವು ಆಮೇನ್ ಅವನವರು. ಆತನ ಪ್ರಜೆಯು, ಆತನು ಪಾಲಿಸುವ ಹಿಂಡು ಆಗಿದ್ದೇವೆ. ನಾವು ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಹೆಚ್ಚಾಗಿ ಪ್ರೀತಿ ಮಾಡುವ ನಮ್ಮ ತಂದೆಯಾಗಿರುವ ದೇವರೇ, ಕರ್ತನೆ, ಆಶೀರ್ವದಿಸಲ್ಪಟ್ಟಿರುವ ಒಳ್ಳೆಯ ಸಮಯದಲ್ಲಿ ನಾವೆಲ್ಲವರೂ ಕೂಡಿ ನಿಮ್ಮ ಪವಿತ್ರವಾದ ಪಾದ ಸಮೂಹದಲ್ಲಿ ಬರ್ತೇನೆ ಸ್ವಾಮಿ. ಈ ಪ್ರಾರ್ಥನಾ ಶಬ್ದದಲ್ಲಿ ನಮ್ಮೊಡನೆ ಸೇರಿ ನಂಬಿಕೆಯಿಂದ ಪ್ರಾರ್ಥಿಸುವ ಪ್ರತಿಯೊಬ್ಬರನ್ನು ಆಶೀರ್ವದಿಸು. ನಿಮ್ಮ ಗಾಯಗಳಿರುವ ಕರದಿಂದ ಆಶೀರ್ವದಿಸು. ನಿಮ್ಮ ನಾಮದಲ್ಲಿ ಬಂಧನಗಳು ಬಿಚ್ಚಲ್ಪಡಲಿ. ಸೈತಾನ ಎಲ್ಲ ಕ್ರಿಯೆಗಳು ಯೇಸುವಿನ ನಾಮದಲ್ಲಿ ಲಯವಾಗಲಿ. ಕಟ್ಟುಗಳು ಮುರಿದು ಹೋಗಲಿ. ಕಣ್ಣೀರಿನ ಕಾಲಗಳಲ್ಲಿ, ಕಷ್ಟದ ವೇಳೆಗಳಲ್ಲಿ ವಿಶೇಷ ಸಹಾಯಕನು ಕರ್ತನ ಒಬ್ಬನೇ. ಆ ಸಹಾಯವು ಇವತ್ತು ದೊರಕುವಂತೆ ನಾವು ಪ್ರಾರ್ಥನೆ ಮಾಡ್ತೇನೆ. ಆಮೇಲೆ ಕರ್ತಾವೇ, ನಿಮ್ಮ ಬಿಡುಗಡೆಯು ನಮ್ಮ ಮುಂದೆ ಕಾಣುವಂತೆ ಪ್ರಾರ್ಥನೆ ಮಾಡ್ತೇನೆ. ಪ್ರತ್ಯೇಕವಾಗಿ ಡಾಕ್ಯುಮೆಂಟ್ಸ್ ವಿಷಯವಾಗಿ ತಡೆಗಳಿರುವರು, ಅದೆಲ್ಲ ಪೇಪರ್ ವರ್ಕ್ಗಳು ತಡೆಯಾಗಿರುವುದು ಎಲ್ಲ ನೀಗಲಿ. ಮೆಡಿಕಲ್ ಟೆಸ್ಟ್ಗಳು ಫೇಲ್ ಆಯಿತು ಬಹಳ ತೊಂದರೆಯಲ್ಲಿ ಇರುವವರು ಯೇಸುವಿನ ನಾಮದಲ್ಲಿ ಆ ರಿಪೋರ್ಟ್ಗಳೆಲ್ಲ ನಾರ್ಮಲ್ ಆಗುವಂತೆ ಪ್ರಾರ್ಥಿಸುತ್ತೇನೆ. ಪರೀಕ್ಷೆಗೋಸ್ಕರವಾಗಿ ಜೋಬಿಗೋಸ್ಕರವಾಗಿ ಪರೀಕ್ಷೆ ಬರೆದು ಕಾಯ್ತಾ ಇರುವವರೆಗೂ ಆ ಪರೀಕ್ಷೆಗಳು ಯೇಸುವಿನ ನಾಮದಲ್ಲಿ ಜಯವಾಗಲಿ. ಹೊರದೇಶಕ್ಕೆ ಹೋಗುವುದಕ್ಕಾಗಿ ಮೆಡಿಕಲ್ ಟೆಸ್ಟ್ಗಳು ಮಾಡಿ ಕಾಯ್ದಿರುವವರೆಗೂ ಟೆಸ್ಟ್ಗಳೆಲ್ಲ ಕರೆಕ್ಟ್ ಆಗಲಿ. ಎಕ್ಸಾಮ್ ರಿಸಲ್ಟ್ಗಾಗಿ ಕಾಯ್ದುವರೆಗೂ ಅದ್ಭುತಕರವಾದ ರಿಸಲ್ಟ್ಗಳು ಉಂಟಾಗುವಂತೆ ಪ್ರಾರ್ಥಿಸುತ್ತೇನೆ. ಎಲ್ಲ ರೋಗದ ಬಂಧನಗಳು ನೀಗಿ, ರೋಗ ಶಕ್ತಿಗಳು ಬಿಟ್ಟು ಹೋಗಿ ಸೌಖ್ಯವು ಎಲ್ಲರಿಗೂ ಉಂಟಾಗಲಿಕ್ಕೆ. ಹಲ್ಲಿನ ಇನ್ಫೆಕ್ಷನ್ಗಳು ಯೇಸುವಿನ ನಾಮದಲ್ಲಿ ಸೌಖ್ಯವಾಗಲಿ. ಬೆರಳುಗಳ ಇನ್ಫೆಕ್ಷನ್ಗಳು ಸೌಖ್ಯವಾಗಲಿ ಯೇಸುವಿನ ನಾಮದಲ್ಲಿ. ಎಲ್ಲ ರೀತಿಯಲ್ಲಿಯೂ ರೋಗ ಶಾಂತಿಯ ಶಕ್ತಿ ಎಲ್ಲರ ಮೇಲೆ ವ್ಯಾಪರಿಸಲಿ. ಕರ್ತನು ಒಳ್ಳೆಯವನು, ಆತನ ಕರುಣೆಯು ಶಾಶ್ವತವಾದದು. ಕರ್ತಾವೇ, ಸೇವಕರಿಗಾಗಿ ಪ್ರಾರ್ಥಿಸುತ್ತೇನೆ. ಸೇವಗಳನ್ನು ಆಶೀರ್ವಾದ ಮಾಡು ಸ್ವಾಮಿ. ನಿಮ್ಮ ಕೃಪೆಯು ಸೇವೆಯಲ್ಲಿ ಇಳಿಯುವಂತೆ ಪ್ರಾರ್ಥಿಸುತ್ತೇನೆ. ದೊಡ್ಡ ಜೀವನವನ್ನು ಕಳಿಸು. ಪ್ರಾರ್ಥನೆಗಳಿದಕ್ಕಾಗಿ ಸ್ತೋತ್ರ, ಯೇಸು ಕ್ರಿಸ್ತರ ಮತ್ತು ನಾಮದಲ್ಲಿ ತಂದೆ. ಪ್ರಿಯರೇ, ಕರ್ತನು ನಮ್ಮೆಲ್ಲವರನ್ನು ಆಶೀರ್ವಾದ ಮಾಡಲಿ. ದೇವರು ನಮ್ಮನ್ನು ಬಲಪಡಿಸಿ. ನಾಳೆ ಇಂಡಿಯನ್ ಟೈಮ್ ಬೆಳಗ್ಗೆ 8 ಗಂಟೆಗೆ ನಮ್ಮ ಸಭಾರಾಧನೆಗಳನ್ನು ಪ್ರಾರಂಭವಾಗುತ್ತದೆ. ಇವತ್ತ ಚಿಂತಕ್ಕಾಗಿ ಕೀರ್ತನೆಗಳು 1
ಪ್ರೈಸ್ ಲಾರ್ಡ್. ಅದನ್ನ 3ನೇ ವಾಕ್ಯ 2-3. ಯೆಹೋವನ ಧರ್ಮಶಾಸ್ತ್ರದಲ್ಲಿ ಆನಂದ ಪಡುವವನಾಗಿ ಅದನ್ನೇ ಹಗಲಿರುಳು ಧ್ಯಾನಿಸುವವನೇ ಆಮೇನ್ ಧನ್ಯನು. ಅವನು ಎಷ್ಟೋ ಧನ್ಯನು. ಪ್ರೈಸ್ ಲಾರ್ಡ್. ಅವನು ಆಮೇನ್ ಈ ನೀರಿನ ಕಾಲುವೆಯಲ್ಲಿ ನರಳಲ್ಪಟ್ಟಿರುವ ವೃಕ್ಷದಂತೆ ಇರ್ತಾರೆ, ತಕ್ಕ ಕಾಲದಲ್ಲಿ ಅವನು ಫಲ ಕೊಡುತ್ತಾರೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ಬರೆದಿದ್ದಾರೆ. ಪ್ರಿಯರೇ, ತಕ್ಕ ಕಾಲದಲ್ಲಿ ಫಲ ಕೊಡುವ ಮರಗಳಾಗಿ, ಒಣಗೋಗಾದಿರುವ ಎಲೆಗಳು ಒಣಗೋಗಾದಿರುವ ಮರಗಳಾಗಿ, ಆಮೇನ್ ಸಮೃದ್ಧಿ ಹೊಂದಿಕೊಳ್ಳುವ ಮರಗಳಾಗಿ ಆ ಮರಗಳು ಮಾರಲ್ಪಡುತ್ತದೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ಬರೆದಿದ್ದಾರೆ. ಪ್ರಿಯರಾದ ದೇವರ ಮಕ್ಕಳೇ, ನಾವು ನದಿಯ ತಡದಲ್ಲಿ ನಡಲ್ಪಟ್ಟಿರಬೇಕು. ಎಂದರೆ ದೇವರ ವಾಕ್ಯವು ನಮ್ಮಲ್ಲಿ ಸದಾಕಾಲವು ನೆಲೆಗೊಂಡಿರಬೇಕು. ಪರಿಶುದ್ಧಾತ್ಮನ ನೀರಿನ ಕಾಲುವೆಗಳಲ್ಲಿ ನಾವು ಬದುಕಬೇಕು. ಈ ರೀತಿಯಲ್ಲಿ ನಾವು ದೇವರ ವಾಕ್ಯವನ್ನು ಹಗಲಿರುಳು ಧ್ಯಾನ ಮಾಡುತ್ತಾ ಪರಿಶುದ್ಧಾತ್ಮ ನದಿಯ ಹತ್ರ ನಾವು ಬಾಳುವಾಗ, ದೇವರ ಸ್ತೋತ್ರವಾಗಲಿ, ನಾವು ಆ ರೀತಿಯಲ್ಲಿ ಇರುವಾಗ ನಿಶ್ಚಯವಾಗಿಯೂ ನಮ್ಮ ಜೀವನದಲ್ಲಿ ಸ್ತೋತ್ರ ಏನುಂಟಾಗುತ್ತೆ? ಫ್ರೂಟ್ಸ್ಗಳು, ಫಲವು ನಾವು ಕೊಡಕ್ಕಾಗಿ ಶುರು ಮಾಡ್ತಾರೆ. ನಾವೊಂದು ಫಲ ಕೊಡುವ ಮರವಾಗಿ ಇರಬೇಕು, ಫಲವಿಲ್ಲದಿರುವ ಮರವಲ್ಲ. ನಾವು ಎಲ್ಲ ಕಾಲವೂ ಫಲ ಕೊಡುವ, ಅಂದರೆ ನಮ್ಮಿಂದ ಒಳ್ಳೆಯದು ಹೊರಡುವ, ಎಲ್ಲ ಸಮಯ ಒಳ್ಳೆಯ ಕಾರ್ಯಗಳು ಮಾಡತಕ್ಕಂತೆ ನಾವು ಆಶೀರ್ವಾದ ಹೊಂದಿರುವ ಒಂದು ವೃಕ್ಷವಾಗಿ ಮಾರಲ್ಪಡಬೇಕು ಎಂಬುದಾಗಿ ಈ ವಾಕ್ಯದಿಂದ ದೇವರಾತ್ಮನು ನಮ್ಮ ಹತ್ರ ಮಾತನಾಡ್ತಾ ಇದ್ದಾರೆ. ಪ್ರೈಸ್ ಲಾರ್ಡ್. 11ನೇ ವಾಕ್ಯದಿಂದ ನಾವು ಓದುವಾಗ, ದುಷ್ಟರ ಕಡಕನ ಯೋಜನೆಯಿಂದ ನಾವು ನಡಿಬಾರದು, ಪಾಪಿಗಳ ದಾರಿಯಲ್ಲಿ ನಿಲ್ಲಬಾರದು, ಪರಿಹಾಸಿಗಳ ಕುರ್ಚಿಯಲ್ಲಿ ಕೂತುಕೊಳ್ಳಬಾರದು, ಕರ್ತನ ನ್ಯಾಯ ಪ್ರಮಾಣವಾಗಲಿರಲು ಧ್ಯಾನ ಮಾಡಬೇಕು ಎಂಬುದಾಗಿ ಬರೆದಿದ್ದಾರೆ. ಹೌದು, ನಾವು ನಿಲ್ಲಬೇಕಾಗಿರುವುದು ಪಾಪಿಗಳ ದಾರಿಗಳಲ್ಲಿ ಅಲ್ಲ, ಕುತ್ಕೊಳ್ಳಬೇಕಾಗಿರುವುದು ಪರಿಹಾಸಿಗಳ ಕುರ್ಚಿಗಳಲ್ಲಿ ಅಲ್ಲ. ನಾವು ನಡಿಬೇಕಾಗಿರುವುದು ದುಷ್ಟರ ದಾರಿಗಳಲ್ಲಿ ಅಲ್ಲ. ನಾವೆಲ್ಲಿ ನಿಲ್ಲಬೇಕು? ನಾವು ನೀರಿನ ಕಾಲುವೆಯಲ್ಲಿ ನಿಲ್ಲಬೇಕು. ನಾವೆಲ್ಲಿ ಇರಬೇಕು? ಆ ನೀರಿರುವ ಜಾಗದಲ್ಲಿ ನಿಲ್ಲಬೇಕು. ಹೌದು, ದೇವರ ವಾಕ್ಯವು ಹಗಲಿರುಳು ಧ್ಯಾನ ಮಾಡುವವರಾಗಿ, ಕರ್ತನ ಆತ್ಮನಲ್ಲಿ ತುಂಬಲ್ಪಟ್ಟವರಾಗಿ, ಎಲ್ಲ ಸಮಯವೂ ಫಲ ಕೊಡುವವರಾಗಿ, ಒಂದು ಫಲ ಕೊಡುವ ಮರವಾಗಿ ನಾವು ಕ್ರಿಸ್ತನ ಆ ಪ್ರೀತಿ ಇದಕ್ಕೂ ಅಂಜುವರಾಗಿ, ಕ್ರಿಸ್ತನ ಸಂತೋಷ ಇದಕ್ಕೂ ಕೊಡುವರಾಗಿ, ಕ್ರಿಸ್ತನ ಸಮಾಧಾನ ಕೊಡುವರಾಗಿ, ದಯೆ ಕನ್ನಿಗರ ತೋರಿಸುವರಾಗಿ, ಎಲ್ಲ ಕ್ರಿಸ್ತನ ಭಾವಗಳು ತುಂಬಲ್ಪಟ್ಟವರಾಗಿ, ಅದೇ ಜೀವನದ ಫಲಗಳು ಆಗಿ ಇರಬೇಕು ಎಂಬುದಾಗಿ ದೇವರ ವಾಕ್ಯವು ನಮ್ಮ ಹತ್ರ ಹೇಳ್ತಾ ಇದ್ದಾರೆ. ಅದು ತಕ್ಕ ಕಾಲದಲ್ಲಿ ಫಲ ಕೊಡ್ತಾರೆ, ಎಲೆಯು ಬಾಡುವುದಿಲ್ಲ, ಅದು ಸಮರ್ಥವಾಗಿ ತುಂಬಿ ತುಳುಕಿ ಆಶೀರ್ವಾದವಾಗಿರ್ತಾರೆ. ಆ ಆಶೀರ್ವಾದಗಳು ನಮ್ಮ ಜೀವನದಲ್ಲಿ ದೇವರು ಕೊಡ್ತಾರೆ. ಈ ವಾಕ್ಯಗಳ ಮೂಲಕವಾಗಿ ದೇವರು ನಮ್ಮೊಬ್ಬೊಬ್ಬರನ್ನ ಆಶೀರ್ವಾದ ಮಾಡಲಿ. ನಾವು ಆಕಾಶದಲ್ಲಿ ನಕ್ಷತ್ರಗಳಂತೆಯೂ ಭೂಮಿಯ ಸಮುದ್ರದಲ್ಲಿಯೋ ಮರಳಂತೆಯೂ ಹೆಚ್ಚಿಗೆ ಆಗುತ್ತದೆ. We are blessed. We are really blessed. We are permanently blessed and highly favored. May God bless you.